ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಟಡಿ ಮಾಡ್ಕೊಂಡು ಸ್ವಲ್ಪ ಹಂಗೆ ನನಗೆ ಈಗ ಒಂದು ತಲೆಯಲ್ಲಿರೋದು ಅದೆಲ್ಲಾರ ಬನ್ನಿ ಸರ್ ಓಕೆ ಓಕೆ ತಗೋ ಈಗ ಸರ್ ಒಂದು ಗೋಷ್ಠಿ ಹಾಕ್ಬೇಕು ಈಗ ಕೆಳಗೆ ಕುಣಿಸಿವ್ರನ್ನ ಅವ್ರು ಕಾಣಿಸಲ್ಲ. ಸರಿ ಸರಿ ಈಗ ಈಗ ಸೂಪರ್ ಈಗ ಸರ್ ಹೋಯ್ತು ಮಂಜಣ್ಣ 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 ಒಂದು ಗೋಷ್ಠಿ ರಜನಿ ನಿನ್ನ ಗಾಡಿಲಿ ನೆತ್ಕೊಂಡು ಬೇರೆ ಗಾಡಿ ಹಿಡ್ಕೊಂಡ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಲಾಕೋ ಬಂದ್ ಮಾಡ್ಕೊಡಿ ಅಂತ ಹೇಳಿ ಅಲ್ಲ ಲಾಕೋ ಎಲ್ಲಿಗೆ ಇಳಿಸ್ತಿದ್ಯಪ್ಪ ಈಗ ನನ್ಗಿಂತ ಎತ್ತರ ತಾನೆ ಇವಳೆ ನನ್ಗಿಂತ ಎತ್ತರ ಅಫೀಫಾ ಅರ್ಮಾನ್ ಹೆಸರು ನನಗಿಂತ ಎತ್ತರ ಇವಳೆ ಯಡಿಯೂರಪ್ಪ ಅಲ್ಲ ಯಾರು ಅಲ್ಲ ಇವಳೆ ನಿನ್ಗಿಂತ ನಿನ್ಗಿಂತ ಎತ್ತರ ನನ್ನ ಕೈ ಒಬ್ಬ ಮುಸ್ಲಿಂ ಹುಡುಗಿ ಈ ಒಂದು ತ್ಯಾಗದ ಮನೋಭಾವ ಸಂತೋಷ ಸಂತೋಷ ಬಹಳ ಸಂತೋಷ
ನನಗಂತೂ ಖುಷಿ ಎಲ್ಲರೂ हमें पप्पी करो पप्पी करो पप्पी करो पप्पी पप्पी ಕೈಕೊಂಡ್ಬೇಡ. किस किस बार दर्द हुआ किस किस पप्पी ಅಯ್ಯಯ್ಯೋ BJPಯವರು ಅಂದರೆ ಅವರು ರಾತ್ರಿ ಟೈಮು ಗೂಬೆ ಹೊರಗೆ ಬರಲ್ಲ ಗೊತ್ತಾ ನಿಮಗೆ? ಏನಿದ್ರು ರಾತ್ರಿ ಟೈಮ್ ಬರೋದು. ಅವರು ಗೂಬೆಗಿಂತ ಕಡಿಮೆ. ಅವ್ರು ಎಲ್ಲರನ್ನೂ ಬೈತಾರೆ. ಅವರೊಬ್ಬರನ್ನೇ ಅಲ್ಲ, ಎಲ್ಲರನ್ನೂ ಬೈತಾರೆ. ಈಗ ನೋಡಿ, ಡೀಸೆಲ್ ಯಾರ್ದು? ನಮ್ದ? ಇಲ್ಲ. ಪೆಟ್ರೋಲ್ ಯಾರ್ದು? ನಮ್ದ? ಇಲ್ಲ. ಎಲ್ಲನೂ ಮಾಡಬಾರ್ದು ಅನಾಚಾರ ಅವ್ರು ಮಾಡಿದ್ರೆ, ಅವ್ರ ಬಗ್ಗೆ ಮಾತಾಡಿದ್ರೆ ಸರಿ ಇಲ್ಲ. ಈಗ ಯಡಿಯೂರಪ್ಪನವರು ಜೈಲಿಗೆ ಹೋಗಿರಲ್ವಾ? ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಹೇಳಿದ್ರೆ ನಿಮ್ಗೆ ಯಾಕೆ ಹಸಿ ಮೆಣಸಿಗೆ ಇಟ್ಟಂಗೆ ಆಗುತ್ತೆ? ಉರಿ 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 ಅಂತ ಕೂಗಾಡ್ತೀರಿ. ನನಗೆ 62 ಸೆಪ್ಟೆಂಬರ್ 7ನೇ ತಾರೀಕು ಕನ್ನಡಕ್ಕಾಗಿ ಕನ್ನಡ ಚಿತ್ರ ಹಾಕಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ಬೆಂಕಿ ಇಟ್ಟೆ. ಆಗ ನಾನು ಬೂಡ್ಸ್ನೇಟ್ ಹೊಡೆದ್ರು. ಬೂಡ್ಸ್ನೇಟ್ ನನಗೆ ಹೊಡೆದ್ರು. ನಮ್ಮ ಚಿತ್ರಕ್ಕಲ್ಲ, ನನಗೆ ಹೊಡೆದ್ರು. ನಾವೇನು ಮಾಡ್ತಾ ಇದ್ವಿ ಗೊತ್ತಾ? ಅದನ್ನ ಬೂಡ್ಸ್ನೇಟ್ ದಿನವನ್ನೇ ನನ್ನ ಜನ್ಮದಿನ ಅಂತ ಆಚರಣೆ ಮಾಡ್ತಾ ಇದ್ವಿ. ಆ ಮುದೇಗಳಿಗೆ ಗೊತ್ತಿಲ್ಲ ವಾಟಾಳ್ ನಾಗರಾಜ್ ಏನು. ನಾನು ಚಳುವಳಿ ಮಾಡಾಗ ಅವ್ರು ಹುಟ್ಟೇ ಇರಲ್ಲ. ಅವರು ಒಬ್ಬರು ಹುಟ್ಟಿಲ್ಲ. ಇವನ್ ಯಡಿಯೂರಪ್ಪ ನನ್ನ ಜೂನಿಯರ್. 86ರಿಂದ ಈಚೆಗೆ ನಾನು 67 ನಾನು MLA. ಯಡಿಯೂರಪ್ಪ 67 MLA. ನಾನು ದೇವೇಗೌಡರು ಒಟ್ಟಿಗೆ ಇದ್ದು. ಯಡಿಯೂರಪ್ಪ ನಾನು 67. ನಾನು ಜೂನಿಯರ್ ಅಲ್ಲ, ಸೀನಿಯರು. ಸಿದ್ದರಾಮಯ್ಯನೇ ಹೇಳ್ತಾರೆ ನನಗಿಂತ ವಾಟಾಳ್ ನಾಗರಾಜ್ ದೊಡ್ಡವರು, ಒಪ್ಕೋಬೇಕು ನೀವು ಅಂತಾರೆ. ನಾನು ಇನ್ನೂ ಒಪ್ಕೊಂಡಿಲ್ಲ. ಒಪ್ಕೋಬೇಕು ಅಂತೇಳಿ ಅವರು ಚಾಲೆಂಜು ಮಾಡಿದ್ದಾರೆ ಒಂದು ಸಭೆಯಲ್ಲಿ. ಒಪ್ಕೊಂಡಿಲ್ಲ. ಪಾಪ ಅವ್ರ ಬಗ್ಗೆ ಯಾರು ನನ್ನ ಬಗ್ಗೆ ನನ್ನ ಚಿತ್ರಕ್ಕೆ ಚಪ್ಪಲಿಯನ್ನು ಹೊಡೆದು ಭಾಳ ಗೌರವ ಮಾಡಿದ್ದಾರೆ. ಮಂಡ್ಯಕ್ಕೆ ಭಾಳ ಗೌರವ ತಂದಿದ್ದಾರೆ. ನಾನು ಪೊಲೀಸ್ನವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬೇಡಿ, ಚಾರ್ಜ್ ಶೀಟ್ ಹಾಕಬೇಡಿ. ಬೇಕಾದ್ರೆ ಅವ್ರ ಮನೆಗೆ ನಾನೇ ಬರ್ತೀನಿ. ನಿನಗೇನಾರು ಅಕಸ್ಮಾತ್ ಒಂದು ಚಪ್ಪಲಿಲಿ ಹೊಡಿಬೇಕು ಅಂದರೆ ಹೊಡೆದೇ ಬಿಡು, ನಾವು ಕೂದು ಹೊಡೆಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಕೊಟ್ಟು ಹೊಡೆದ್ಬಿಟ್ಟು ಆ ಚಪ್ಪಲಿ ನನಗೆ ಕೊಟ್ಬಿಡು. ಆದ್ದರಿಂದ ಈ ಥರ ದರಿದ್ರ ವ್ಯವಸ್ಥೆ, ಅನಾಗರಿಕವಾದಂಥ ವ್ಯವಸ್ಥೆ ಸತ್ಯ ಒಪ್ಕೋಬೇಕು. RSS BJPಯವರು ಸತ್ಯ ಒಪ್ಕೋಬೇಕು. ನಾನೇ ಹೋಗಿದ್ದೀನಿ. ಯಡಿಯೂರಪ್ಪ ಜೈಲಿದ್ದಾಗ ನೋಡ್ಕೊಂಬಂದಿದ್ದೀನಿ. ಏನು ಯಡಿಯೂರಪ್ಪ ಫೋಕ್ಸ್ ಕೇಸ್ ಇಲ್ವಾ? ಮತ್ತು ನೀವೇನದು ಉಂಟು ಅಂತೀರಾ? ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ನಾನು ಯಾರನ್ನೂ ಉದ್ದೇಶಪೂರ್ವಕವಾಗಿ ಎಂದೂ ಬೈದಿಲ್ಲ. ನನ್ನ ಇತಿಹಾಸ ಕರ್ನಾಟಕದಲ್ಲಿ ನಾನೇ ನಂಬರ್ 1 ಕರ್ನಾಟಕದ ತಗೊಂಬನ್ನಿ. ಯಾವತ್ತು ನಾನು ಏನು ಬೇಕಾದ್ರೆ ಆಗ್ಬೋದಾಯಿತು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಇಲ್ಲ, ಅಧಿಕಾರ ಬೇಡ, ಕರ್ನಾಟಕ ಕನ್ನಡ ಇದೊಂದೇ ಒಂದು. ಈ ರೀತಿ ಚಾಲೆಂಜ್ ಮಾಡಿರೋರು ಕರ್ನಾಟಕದಲ್ಲಿ ಒಬ್ಬರು ವಾಟಾಳ್ ನಾಗರಾಜ್. ಆ ದೃಷ್ಟಿಯಿಂದ ನನಗೆ ಅಧಿಕಾರ ಬೇಕೆಂದು ನಾನು 1967 ಬಹುಶಃ ಅನೇಕ ಸಾರಿ ನಿಮಗೆ ಗೊತ್ತಿದೆ, ಬೇಜಾರು ಮಾಡ್ಕೊಬೇಡಿ, ನೀವು ಯಾರು ಹುಟ್ಟಿರಲಿಲ್ಲ. 1967 ಆಯ್ತಾ? 64 ಕಾರ್ಪೊರೇಟ್ರು. ಈ 67ರಲ್ಲಿ ಯಡಿಯೂರಪ್ಪ ಇಲ್ಲೇ ಬೂಕಿಕೆರೆಯಲ್ಲಿದ್ದರು. ಅವರಿನ್ನೂ ಶಿಕಾರಿಪುರಕ್ಕೂ ಹೋಗಿರಲಿಲ್ಲ. ಆಮೇಲೆ ಶಿಕಾರಿಪುರಕ್ಕೆ ಹೋಗಿ ಆಮೇಲೆ ಮಾಡಿದ್ರು. ನನಗೇನು ಬಗ್ಗೆ ಇದಿಲ್ಲ. ಅವರು ಅಧಿಕಾರದಲ್ಲಿದ್ದಾಗ ನನಗೆ ಏನಾದರೂ ಮಾಡಿ ವಾಟಾಳ್ ನಾಗರಾಜ್ ಅಸೆಂಬ್ಲಿಗೆ ಬರಬಾರ್ದು ಅಂಥೇಳಿ ಮಾಡಬಾರ್ದ ಅರಸಾಹಸ ಮಾಡಿ ಚಾಮರಾಜನಗರದಲ್ಲಿ ನನ್ನ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿ ಹಾಕಿ ಸೋಲಿಸಿ ಸಂತೋಷಪಟ್ಟಿದ್ದಾರೆ. ನಾನು ಅದಕ್ಕೆ ತಯಾರಾಗಿರಲಿಲ್ಲ. ಆ ದೃಷ್ಟಿಯಿಂದ ಇದು ರಾಜ್ಯದ ಜನತೆಗೆ ವಾಟಾಳ್ ನಾಗರಾಜ್ ಏನು ಅಂತ ಗೊತ್ತಿದೆ. ಕೋಟಿ ಜನ, ಬರೀ ಕರ್ನಾಟಕ ಅಲ್ಲ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ನಮ್ಮ ರಾಜ್ಯದಲ್ಲಿದ್ದರೆ ಇಷ್ಟೊತ್ತಿಗೆ 2 ಸಾರಿ ಚೀಫ್ ಮಿನಿಸ್ಟರ್ ಆಗ್ತಿದ್ದೀರಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ
ಪಾಪ ಅವ್ರಿಗೆ ಯಾರೋ ಚಪ್ಪಲಿ ತೋರಿಸ್ತವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬೇಕಾದರೆ ಇವತ್ತು ಟೈಮ್ ಇಲ್ಲ, ಒಂದಿನ ಬರ್ತೀನಪ್ಪ ನಿಮ್ಮ ಮನೆಗೆ, ಅದೇನೇನಿಂತ ರೆಕಾರ್ಡು ಎಲ್ಲ ತೋರಿಸು. ನಮಸ್ಕಾರ.